ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ. ಕುಂಭರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆ ಇದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಅಂದಾಗ ನಿಮಗೆ ಶುಭಕಾರಕವಾದಂತಹ ಫಲ ಸಿಗುತ್ತೆ ಅನ್ನುವಂಥ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ಜೊತೆಗೆ ಈ ವಿಡಿಯೋದ ಪ್ರಾರಂಭದಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಕೆಲವೊಂದು ಮುಖ್ಯವಾದ ಮಾಹಿತಿಗಳಿದೆ. ಇದನ್ನೆಲ್ಲವೂ ನೀವು ತಿಳ್ಕೊಳ್ಳೇಬೇಕು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕುಂಭರಾಶಿಯವರಿಗೆ ಅಂಡರ್ನಲ್ಲಿ ಬರುವಂತಹ ನಕ್ಷತ್ರಗಳು ಯಾವುದು? ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವ ಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಈ ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಅಧಿಪತಿ ಶ್ರೀ ಶನೇಶ್ವರ ಸ್ವಾಮಿ, ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕು ಈ ರಾಶಿದು. ಜೊತೆಗೆ ಪುರುಷಲಿಂಗದ ರಾಶಿ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ. ಅದೃಷ್ಟದ ದಿನ ಶುಕ್ರವಾರ ಹಾಗೂ ಶನಿವಾರ. ಜೊತೆಗೆ ಅದೃಷ್ಟದ ದೇವತೆ ಶ್ರೀ ಶನಿ ಮಹಾತ್ಮ ಆಗಿರತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 3, 6, 4, 8 ಆಗಿದ್ರೆ ಅದೃಷ್ಟದ ದಿನಾಂಕ 8, 17, 26 ಆಗಿರತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ಮಿತ್ರ ರಾಶಿ ವೃಷಭ, ಮಕರ, ಮೀನ ಆದ್ರೆ ಶತ್ರು ರಾಶಿ ಮೇಷ, ಕಟಕ, ಸಿಂಹ ರಾಶಿ ಆಗಿರತಕ್ಕಂಥದ್ದು. ಕುಂಭರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂತಹ ಮನಸ್ಸುಳ್ಳವರು, ಸಂಶೋಧಕರು, ಸತ್ಯಾನ್ವೇಷಕರು, ನಂಬಿಕಸ್ಥರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಂಬಿಕೆ ಅಂತಂದ್ರೆ ಕುಂಭರಾಶಿಯವರು ಅಂತ ಹೇಳ್ಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂಥವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಫಲ ಸಿಗುತ್ತೆ ಅನ್ನುವಂಥ ವಿಚಾರವಾಗಿ ವಿಸ್ತೃತವಾದಂಥ ಮಾಹಿತಿಯನ್ನು ತಿಳಿಸೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ನೋಡಿ, ಎಷ್ಟೇ ನಿಮಗೆ ಒತ್ತಡ ಇರಲಿ, ಎಷ್ಟೇ ಜಂಜಾಟ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಪ್ರಶ್ನೆಗಳು ನಿಮ್ಮ ಮುಂದೆ ಬಂದು ನಿಂತಿರಲಿ, ಎಷ್ಟೇ ಸವಾಲುಗಳಿರಲಿ, ಎಷ್ಟೇ ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಅದನ್ನೆಲ್ಲವೂ ಸಮರ್ಥವಾಗಿ ನಿಭಾಯಿಸುವಂತಹ ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಮನಸ್ಸು ಸ್ಥೀಮಿತವಾಗಿರುತ್ತೆ, ಬುದ್ಧಿಶಕ್ತಿ ಬಹಳ ಹಿಡಿತದಲ್ಲಿರುತ್ತೆ. ಜೊತೆಗೆ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಹೊಳಿತಾ ಇರ್ತದೆ. ಅದು ತುಂಬಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗುವಂಥದ್ದು, ಹಣಕಾಸಿನಿಂದ ಅಭಿವೃದ್ಧಿ ಆಗುವಂಥದ್ದು, ಕೆಲಸದಲ್ಲಿ ಬದಲಾವಣೆ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ. ಜೊತೆಗೆ ಬರುವಂತ ದುಡ್ಡುಗಳು ಬರ್ತವೆ. ಯಾರಿಗೋ ಸಾಲ ಕೊಡಬೇಕಿದೆ, ಅದನ್ನು ಕೊಟ್ಟು ಬಿಡ್ತೀರಿ. ನಿಂತು ಹೋಗಿರುವಂತ ಕೆಲಸ ಪುನರಾರಂಭ ಆಗ್ತವೆ. ಈ ರೀತಿ ಎಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಇರುವಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಖುಷಿಯ ವಾತಾವರಣ ಇರುತ್ತೆ. ನೋಡಿ, ಕಷ್ಟಗಳು ಮನುಷ್ಯ ಅಂತಂದಾಗ ಬರಲಿಕ್ಕೆ ಬೇಕು. ಕಷ್ಟಗಳು ಇಲ್ಲದೆ ಇದ್ರೆ ಜೀವನ ಇಲ್ಲ. ಆದ್ರೆ ಬರುವಂತ ಕಷ್ಟಗಳನ್ನ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವಿಲ್ಲಿ ಈ ತಿಂಗಳಲ್ಲಿ ಬಹಳ ಅದ್ಭುತವಾಗಿ ಅದನ್ನ ನಿಭಾಯಿಸ್ತೀರಿ, ಮತ್ತೆ ಅದ್ಭುತವಾದ ಫಲಗಳನ್ನು ಕೂಡ ನೀವು ಪಡ್ಕೊಳ್ಳುವಂತಹ ಸನ್ನಿವೇಶಗಳಿದೆ. ನನಗೂ ಕೂಡ ತುಂಬಾ ಖುಷಿ ಆಯ್ತು, ಒಳ್ಳೆ ಫಲ ಸಿಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು. ಜೊತೆಗೆ ನೆಮ್ಮದಿಯ ಜೀವನ ಇರುತ್ತೆ. ಹಣಕಾಸಿನ ವಿಚಾರವಾಗಿ ಒತ್ತಡ ಇದ್ರೂ ಕೂಡ ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ತಾ ಇರುತ್ತೆ. ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರುತ್ತೆ. ಏನೋ ನಾಳೆ ಬಂದೇ ಬಿಡ್ತು, ಬಹಳ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಸಂದರ್ಭ ಎಷ್ಟೇ ಜೀವನದಲ್ಲಿ ಬಂದು ಹೋಯ್ತು, ಅದನ್ನೆಲ್ಲವನ್ನು ಅದೇ ಏನೋ ಭಗವಂತನ ಕೃಪೆ, ನಿಮ್ಮ ಒಂದು ಪರಿಶ್ರಮ, ಸಂದರ್ಭಗಳು ಅದನ್ನ ಆ ರೀತಿ ನಿಭಾಯಿಸ್ತಾ ಬಂದಿರೋದ್ರಿಂದ ನಿಮಗೆ ಬಚಾವಾಗ್ತಾ ಬಂದಿದ್ರಿ. ಈ ತಿಂಗಳಲ್ಲಿ ಕೆಲವೊಂದು ಗ್ರಹಗತಿಯ ಒಂದು ಲೆಕ್ಕಾಚಾರದ ಮೇಲೆ ನೀವಿರತಕ್ಕಂತಹ ಒಂದು ಪರಿಸ್ಥಿತಿಗೆ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನೇರವಾದ ನಡೆ ನುಡಿಗಳು ಇರುತ್ತಲ್ಲ, ಶತ್ರುಗಳು ಹೆಚ್ಚಾಗುವಂತ ಸನ್ನಿವೇಶ ಇರುತ್ತೆ. ನಿಮಗೆ ಕೋಪ ಬರೋದಿಲ್ಲ. ಸಾಮಾನ್ಯವಾಗಿ ಕೋಪ ಬಂದ್ರೆ ನಿಮಗೆ ಯಾರು ಕೂಡ ಎದುರು ನಿಲ್ಲಕ್ಕೆ ಧೈರ್ಯನೇ ಮಾಡಲ್ಲ. ಅಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಕೋಪ ನಿಮ್ಮಲ್ಲಿರ್ತಕ್ಕಂಥದ್ದು. ಹಾಗಾಗಿ ನೀವು ಕೆಲವೊಂದು ಜನ ಎದುರ್ತಾರೆ, ಆದ್ರೆ ಎದುರ್ತಾರೆ ಅಂದ ಮಾತ್ರಕ್ಕೆ ನೀವು ಎದುರಿಸುವಂತ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರನ್ನು ಎದುರಾಕೊಳ್ಳಿಕ್ಕೆ ಹೋಗ್ಬೇಡಿ. ಮುಂದೆ ಒಂಥರ ಮಾತಾಡಿದ್ರೆ ಹಿಂದೆ ಮತ್ತೊಂಥರ ಮಾತಾಡ್ತಾರೆ. ಆ ಜನಗಳಿಂದ ಬೇರೆ ಬೇರೆ ತರದಿಂದ ಸಮಸ್ಯೆಗಳನ್ನು ಅನುಭವಿಸಬೇಕಾದಿತ್ತು. ಹಾಗಾಗಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಂತವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿ. ಎಲ್ಲರೊಂದಿಗೂ ಕೂಡ ಸ್ವಲ್ಪ ಸಾಫ್ಟ್ ಆಗಿ ನಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಮಾನಸಿಕವಾಗಿ ಸದೃಢವಾಗುವಂಥದ್ದು. ನೋಡಿ, ಆತ್ಮವಿಶ್ವಾಸ ಅನ್ನುವಂಥದ್ದು ಇತ್ತು ಅಂತಂದ್ರೆ ಎಲ್ಲದರಲ್ಲೂ ಕೂಡ ನಾನು ಗೆಲ್ತೀನಿ ಅನ್ನುವಂತಹ ಒಂದು ವಿಶ್ವಾಸ, ಎಷ್ಟೇ ಕಷ್ಟಗಳ ಕೆಲಸ ಇದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತವಾಗಿರತಕ್ಕಂಥ ಮಟ್ಟವನ್ನ ನೀವು ತಲುಪುವಂತಹ ಸನ್ನಿವೇಶಗಳಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಫಲಗಳು ಕಂಡು ಬರುತ್ತೆ. ಇನ್ನು ನೀವು ಮನೆ ಕಟ್ಟಬೇಕಾ, ಮನೆ ಕೊಳ್ಳಬೇಕಾ, ಸೈಟ್ ಕೊಳ್ಳಬೇಕಾ, ಆಸ್ತಿ ಕೊಳ್ಳಬೇಕಾ, ಏನೋ ಒಂದು ಪ್ರಾಪರ್ಟಿಯನ್ನ ಕೊಳ್ಳಬೇಕು, ಬೆಲೆ ಬಾಳುವಂತ ವಸ್ತುಗಳನ್ನ ಕೊಳ್ಳಬೇಕು ಅಂತಂದ್ರೆ
ಅವಕಾಶಗಳು ಖಂಡಿತವಾಗ್ಲೂ ಚೆನ್ನಾಗಿದೆ, ಪ್ರಯತ್ನವನ್ನು ಮಾಡಬಹುದು, ಮುಂದುವರಿಸಬಹುದು. ಜೊತೆಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಚಿಂತನೆ ಇದ್ರೆ ಮದುವೆ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ನಿಮ್ಮ ಮಕ್ಕಳಿಗೆ ಅನಿರೀಕ್ಷಿತವಾಗಿರತಕ್ಕಂಥ ಧನಲಾಭಗಳು ಪ್ರಾಪ್ತಿಯಾಗುವಂತಹ ಸನ್ನಿವೇಶಗಳು ಕೂಡ ಕಂಡು ಬರುತ್ತೆ. ಇನ್ನು ಅದ್ಭುತವಾದ ವಿಚಾರಗಳು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ ಈ ಜನ್ಮ ಜಾತಕ ಫಲ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಯಾಕಂತಂದ್ರೆ JB ಪ್ರೆಡಿಕ್ಷನ್ಸ್ ನೀವು ಕುಳಿತಲ್ಲಿಯೇ, ನೀವು ಇದ್ದಲ್ಲಿಯೇ ನಿಮಗೆ ಈ ಜಾತಕ ಫಲವನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂತದ್ದು, ಶಾಸ್ತ್ರ ಸಂಪ್ರದಾಯ ಪ್ರಕಾರ ಇರುವಂತದ್ದು, ಸಂಪ್ರದಾಯಬದ್ಧ ಉಡುಪುಗಳನ್ನ ಧರಿಸುವಂತದ್ದು, ಆಭರಣಗಳನ್ನ ಧರಿಸುವಂತದ್ದು, ಆಭರಣಗಳನ್ನ ಕೊಳ್ಳುವಂತದ್ದು, ಹೊಸ ಬಟ್ಟೆಗಳನ್ನ ಕೊಳ್ಳುವಂತದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮಾನ ಸನ್ಮಾನಗಳು, ಬಿರುದು ಬಾವಲುಗಳು, ಗೌರವಗಳು, ಆದರಗಳು ಸಿಗುವಂತಹ ಸನ್ಮಾನಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೃಷಿ ಭೂಮಿ, ಕೃಷಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇದೆ. ಕೃಷಿ ಭೂಮಿ ಕೊಳ್ಳುವಂತ ಸಾಧ್ಯತೆಗಳು ಕೂಡ ನಿಮಗೆ ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ಸ್ವಲ್ಪ ಇರುವಂತ ಮನೆ ಆದ್ರೂ ನವೀಕರಿಸುವಂತಹ ಸನ್ನಿವೇಶಗಳಿರ್ಬೋದು, ದೂರಿಗೆ ಪ್ರಯಾಣ ಮಾಡುವಂಥದ್ದಿರ್ಬೋದು, ವಿಶೇಷವಾದಂಥ ಸ್ಥಳಗಳನ್ನು ನೋಡುವಂಥದ್ದಿರ್ಬೋದು, ಹಳೆ ಸ್ನೇಹಿತರ ಭೇಟಿ ಆಗುವಂಥದ್ದಿರ್ಬೋದು, ಹಳೆ ಜಾಗಗಳನ್ನು ನೋಡುವಂಥದ್ದಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ. ಏನು ಮಕ್ಕಳು ಆಗ್ಲಿಲ್ಲ ಅನ್ನೋಂಥ ಚಿಂತೆ ಇದ್ರೆ ಖಂಡಿತವಾಗ್ಲೂ ಸಂತಾನದ ಯೋಗಗಳು ಕೆಲವೊಂದು ಜನರಿಗೆ ಕಂಡು ಬರುವಂತಹ ಸನ್ನಿವೇಶಗಳು ಇದೆ. ಇನ್ನು ಮನೆ ಕಟ್ತಾ ಇರ್ತಕ್ಕಂಥವ್ರಿಗೆ ಕೆಲವೊಂದು ಕಾನೂನಿನ ತೊಂದರೆಗಳು ಬರುತ್ತೆ. ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಸ್ವಲ್ಪ ನೀವು ಮನೆಯನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಆದಾಯ ಇರುತ್ತೆ, ಆದ್ರೆ ದುಡ್ಡನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ದುಡ್ಡು ಬರ್ತಾ ಇರುತ್ತೆ, ಅದು ಪದೇ ಪದೇ ಬರಲ್ಲ. ಯಾಕಂತಂದ್ರೆ ನಾವು ಬಂದಾಗ ಅದನ್ನ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಇಲ್ಲದೆ ಇದ್ರೆ ಬರುವಂತ ದಿನಗಳಲ್ಲಿ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ನೀವು ಸೃಷ್ಟಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ ಜಾಗೃತಿಯಾಗಿರ್ಬೇಕು. ಯಾವುದೇ ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ನೀವು ಮಾಡಿದ್ರೆ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ. ಜೊತೆಗೆ ಈ ವರ್ಷಾಂತಕ್ಕೆ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ ಕೆಲವೊಂದು ಜನರಿಗೆ. ಹಾಗಾಗಿ ನೀವು ಈಗಲೇ ಅದನ್ನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿದ್ರೆ 4 ಕಾಸು ಸಂಪಾದನೆ ಮಾಡಿಕೊಳ್ಳುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥದ್ದು, ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನ ಕೊಡಿ. ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಆದ್ರೆ ವಿಡಿಯೋದುದ್ದಕ್ಕೂ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರಗಳನ್ನ ತಿಳಿಸಿರೋದ್ರಿಂದ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿಗಳನ್ನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಆಂಜನೇಯನಿಗೆ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು, ಆಂಜನೇಯನಿಗೆ ಅರ್ಚನೆಯನ್ನ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ, ದೇವರ ದರ್ಶನ, ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಆಂಜನೇಯನ ದರ್ಶನದಿಂದಂತೂ
ಅದ್ಭುತ ಅಂದ್ರೆ ಅದ್ಭುತವಾದಂತ ಫಲ ಸಿಗುತ್ತೆ. ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ. ಬಹಳ ಸಿಂಪಲ್ ಆಗಿರುವಂತ ಪರಿಹಾರ ಇದಾಗಿರೋದ್ರಿಂದ ಮಾಡ್ಕೊಳ್ಳಿ. ಭಗವಂತನ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.